ಚಲನಚಿತ್ರ ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿದೆ. ಇದರಲ್ಲಿ ನಾವು ಹೇಳೋದಕ್ಕಿಂತ ನೀವು ಈ ಚಲನಚಿತ್ರನ ವೀಕ್ಷಣೆ ಮಾಡೋದಕ್ಕೆ ನೀವು ಕುಟುಂಬ ಸಮೇತವಾಗಿ ಬರಬೇಕಾಗ್ತದೆ. ಅಂದರೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಲನಚಿತ್ರ ಅನ್ನೋದು ಅಂದ್ಕೊಳ್ಳಿ. ಅಂದರೆ ಮಕ್ಕಳನ್ನ ನಾವು ಯಾವ ರೀತಿ ಈ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಅನ್ನೋದನ್ನ ನೀವು ಗಮನಿಸಬೇಕಾದ್ರೆ, ಮಕ್ಕಳಲ್ಲಿ ಲೋಪದೇಶಗಳು ಉಂಟಾದರೆ ಏನಾಗ್ಬೋದು ಸಮಾಜದಲ್ಲಿ, ಮಕ್ಕಳನ್ನ ಸರಿದಾರಿಗೆ ತಗೊಂಡೋಗ್ಬೇಕಾದ್ರೆ ಯಾರ ಪಾತ್ರ ಅತ್ಯಮೂಲ್ಯವಾಗಿರುತ್ತೆ ಅನ್ನೋದು ಈ ಫಿಲಮಲ್ಲಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಫಿಲಮ್ನ ಗೆಲ್ಲಿಸ್ಕೊಡುವಂಥ ಜವಾಬ್ದಾರಿ ಸಮಸ್ತ ಕನ್ನಡಿಗರ ಮೇಲಿದೆ. ದಯಮಾಡಿ ನೀವೆಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ಈ ಫಿಲಮ್ನ ವೀಕ್ಷಣೆ ಮಾಡಬೇಕು. ಹಾಗೆ ನಿಜವಾಗ್ಲೂ ಕೂಡ ಬಹಳ ಅನುಭವಿಯಾಗಿ ತೆಗೆದಿದ್ದಾರೆ ಇವ್ರು, ನಿಜವಾಗ್ಲೂ ಕೂಡ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಈ ಒಂದು ಚಲನಚಿತ್ರದಲ್ಲಿ ಬಹಳ ಅಂದರೆ ಒಂದು ತಾಯಿ ಸೆಂಟಿಮೆಂಟ್ಸ್ ಇದೆಯಲ್ಲ, ಪ್ರತಿಯೊಂದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಾನು ನೋಡಿದಾಗ ಜೋಗಿ ಫಿಲಮಲ್ಲಿ ಯಾವ ರೀತಿ ಶಿವಣ್ಣವರು ಅವರ ತಾಯಿ ಸೆಂಟಿಮೆಂಟ್ ಇತ್ತೋ, ಸೊ ಆ ರೀತಿ ಈ ಒಂದು ಚಲನಚಿತ್ರದಲ್ಲಿ ಮೇಡಮ್ ಅವರು ಕೂಡ ಬಹಳ ಅತ್ಯದ್ಭುತವಾಗಿ, ಹಾಗೆ ಪ್ರಸನ್ನ ಅವರು ಕೂಡ ಬಹಳ ಅದ್ಭುತವಾಗಿ ಆಕ್ಚುಲಿ ಆಕ್ಟಿಂಗ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಮೂವಿನ ವೀಕ್ಷಣೆ ಮಾಡಬೇಕು ಅಂತೇಳಿ ಸಮಸ್ತ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತೇನೆ. ಜೈ ಕರ್ನಾಟಕ.